ನಮಸ್ಕಾರ. ನಿಮ್ಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಚಾನೆಲ್‌ನಲ್ಲಿ ನಿಮ್ಗೆ ಪರ್ಸನಲ್ ಲೋನ್, ಫೈನಾನ್ಸ್, ಮ್ಯಾನೇಜ್ಮೆಂಟ್, ಮನೆ ಬಜೆಟ್‌ನ ಹೇಗ್ ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ಚಿಕ್ಕ ಚಿಕ್ಕ ಒಂದು ಟಿಪ್ಸ್‌ನ ಕೊಡ್ತಾ ಇರ್ತೀವಿ. ಆನಂದ್ ಶ್ರೀನಿವಾಸನ್ ಅವ್ರನ್ನ ನೀವು ನೋಡಿದ್ದೀರಾ? ಇವತ್ತು ಅವ್ರು ನಮ್ ಜೊತೆ ಇದ್ದಾರೆ. ಆನಂದ್ ಸರ್, ಇವತ್ತು ನನ್ನ ಮೊದಲನೇ ಪ್ರಶ್ನೆ ಈ ಚಿನ್ನ ಅಂದ್ರೆ ಚಿನ್ನದಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಎಷ್ಟು ಸೇಫ್ ಅಂತ ನಿಮ್ಗೆ ಅನ್ಸುತ್ತೆ? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ತುಂಬಾನೇ ಸೇಫು. ಕಳೆದಂಥ ಒಂದು 3 ವರ್ಷದಲ್ಲಿ ನೀವು ಯಾವುದ್ರಲ್ಲೇ ಇನ್ವೆಸ್ಟ್ ಮಾಡಿದ್ದಿರ್ಬೋದು. ಅಂದರೆ ರಿಯಲ್ ಎಸ್ಟೇಟು, ಸ್ಟಾಕ್ ಮಾರ್ಕೆಟು, ಸೊ ಅದು ಯಾವುದ್ರಲ್ಲೇ ಆಗಿರ್ಬೋದು. ಅದು ಯಾವುದ್ರಲ್ಲೇ ನೀವು ಇನ್ವೆಸ್ಟ್ ಮಾಡಿದರೂ ಕೂಡ 95% ಆಫ್ ಅದರ ಇದನ್ನು ಈ ಗೋಲ್ಡು ಬೀಟ್ ಮಾಡಿದೆ. ಅಂದರೆ ಚಿನ್ನ ಕಳೆದ ಈ ಒಂದು 3 ವರ್ಷದಿಂದ ಒನ್ ಆಫ್ ದಿ ಸೇಫೆಸ್ಟ್ ವಿಷಯ ಅಂತಲೇ ಹೇಳ್ಬೋದು. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಮಿಡಲ್ ಕ್ಲಾಸ್‌ಗೆ ಈ ಗೋಲ್ಡ್ ಅನ್ನೋದು ಒಂದು ಸೇಫೆಸ್ಟ್ ಇನ್ವೆಸ್ಟ್‌ಮೆಂಟ್ ಅಂತಾನೆ ಹೇಳ್ಬೋದು. ಮತ್ತೆ ಈ ವಾಲಟಾಲಿಟಿ ಅನ್ನೋದು ತುಂಬಾನೇ ಕಡಿಮೆ. ಖಂಡಿತ. ಕೆಳಗಡೆ ತುಂಬಾ ಕಡಿಮೆ ಬರುತ್ತೆ, ಬಟ್ ಮೇಲೆಪ್ಸಿ ಫಾಸ್ಟ್ ಆಗಿ ಹೋಗುತ್ತೆ. ಆದ್ರೆ ಈ ಚಿನ್ನದ ವಿಷಯದಲ್ಲಿ ಈಗ ನಾವು 2026 ಇದೀವಿ. ಯಾಕಂತಂದ್ರೆ ಪ್ರತಿ ವರ್ಷ ಒಂದು ಬೇರೆ ಬೇರೆ ರೀತಿಯ ವಾಲಟಾಲಿಟಿನ ನಾವು ನೋಡ್ತಾ ಇರ್ತೀವಿ. ಈಗ 2026 ಮಾಡ್ಬೇಕು ಅಂತಂದ್ರೆ ಅದು ಅಷ್ಟೊಂದು ಸೇಫ್ ಇನ್ವೆಸ್ಟ್ಮೆಂಟ್ ಆ ಚಿನ್ನದಲ್ಲಿ ಮಾಡೋದು. ಮಿಡಲ್ ಕ್ಲಾಸ್ ಇಂಡಿಯನ್ಸ್‌ಗೆ ಈಗ ಯಾರ ಹತ್ರ ಒಂದು ಹಾರ್ಡ್ ಅಸೆಟ್ಸ್ ಅನ್ನೋದು ಇರೋದಿಲ್ಲ, ಅಂದ್ರೆ ಆಸ್ತಿ ಪಾಸ್ತಿ ಇರೋದಿಲ್ಲ, ಅಂದ್ರೆ ಈ ಪ್ರಾಪರ್ಟಿ ಜಮೀನ್ ಏನು ಇರಲ್ವಲ್ಲ, ಸಾಲ ಮುಕ್ತರಾಗಿರೋದಿಲ್ಲ, ಅವ್ರ ಹತ್ರ ಮಿನಿಮಮ್ 100-150 ಗ್ರಾಮಿಂದ ಒಂದು 200 ಗ್ರಾಮ್ ವರೆಗೂ ಇರಬೇಕಾಗತ್ತೆ. ತುಂಬಾನೇ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಚಿನ್ನ 15,000ಕ್ಕಿಂತ ಮೇಲೆ ಇದೆ ಅಂತ ಇಟ್ಕೊಳ್ಳಿ 1 ಗ್ರಾಮ್ಗೆ. ಇವಾಗ ಅದು ಬರ್ಬೋದು, ಒಂದು 12-12.5 ಸಾವಿರದವರೆಗೂ ಬರ್ಬೋದು. ಅಂದ್ರೆ ಬರ್ಬೋದು ಅಂತ ಹೇಳ್ತಾ ಇದೀನಿ, ನಾನು ಬಂದೇ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಜಿಯೋ ಪೊಲಿಟಿಕಲ್ಲಿ ಕೆಲವೊಂದು ಇದು ನಡೀತಾ ಇರೋದು ಏನಂದ್ರೆ, ಒಂದು 5 ವರ್ಷ ಆದ್ಮೇಲೆ ಗೋಲ್ಡ್ 1 ಗ್ರಾಮ್ ಗೋಲ್ಡ್ 25,000ವರೆಗೂ ಹೋಗುವಂತ ಸಾಧ್ಯತೆಗಳು ತುಂಬಾನೇ ಇದೆ. ಇದರಿಂದ ಇದು ಉಪಯೋಗಗಳು ಏನು ಅಂತಂದ್ರೆ, ನಿಮ್ಗೇನಾದ್ರೂ ಈಗ ಎಮರ್ಜೆನ್ಸಿ ದುಡ್ಡು ಬೇಕು ಅಂತಂದ್ರೆ ನೀವು ನಿಮ್ಮ ಚಿನ್ನನ ಅಡ ಇಡ್ಬೋದು. ಇವಾಗ ನಾನು ಒಂದು 100 ಗ್ರಾಮ್ ಖರೀದಿ ಮಾಡಿದೆ, ಅದು ಒಂದು 15 ಲಕ್ಷ ಆಗಿದೆ. ಒಂದು 5-6 ವರ್ಷದಲ್ಲಿ ನೋಡಿದ್ರೆ 25,000 ಆಗುತ್ತೆ. ಆದ್ರೆ ಇನ್ನೊಂದು ವಿಷಯ ಇದೆ ಆನಂದ್ ಸರ್ ಅವರೇ, ಈಗ ಈ ಫೈನಾನ್ಸ್ ಪೋರ್ಟ್ಫೋಲಿಯೋಸ್ ಎಲ್ಲ ಮೇಂಟೈನ್ ಮಾಡ್ತೀವಲ್ಲ, ಅದ್ರಲ್ಲಿ ಶೇಕಡ ಎಷ್ಟು ಗೋಲ್ಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ? ಅಂದ್ರೆ ಈ ಪೋರ್ಟ್ಫೋಲಿಯೋ ಇಂದ ಎಷ್ಟನ್ನು ಆ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ಬೇಕು? ಏನ್ ಪರ್ಸೆಂಟೇಜ್ ಇದೆ ಅದು? ಲಾಂಗ್ ಟರ್ಮ್ ಅಲ್ಲಿ ಅದು 25-30% ಇರಬೇಕಾಗುತ್ತೆ. ಆದ್ರೆ ಯಾವಾಗ ನೀವು ಶುರು ಮಾಡ್ತೀರಾ, ಈಗ ಬೇರೆ ಯಾವುದು ಇನ್ವೆಸ್ಟ್ಮೆಂಟೇ ಮಾಡಿಲ್ಲ, ಸೊ ಮೊದಲನೇದಾಗಿ 100% 15-20 ಲಕ್ಷ ನೀವು ಗೋಲ್ಡ್ ಅಲ್ಲೇ ಹಾಕ್ಬೇಕಾಗುತ್ತೆ. ಈಗ ಏನಾದ್ರೂ ನಿಮ್ಮ ಹತ್ರ ಒಂದು ಕೋಟಿಯ ಪೋರ್ಟ್ಫೋಲಿಯೋ ಇದೆ ಅಂದ್ರೆ, ಸೊ ಅದರಲ್ಲಿ ಒಂದು 15 ಲಕ್ಷ 20 ಲಕ್ಷ ಗೋಲ್ಡ್ ಹಾಕ್ಬೇಕಾಗತ್ತೆ. ಹತ್ರ ಏನೂ ಇಲ್ಲ ಅನ್ಕೊಡಿ, 0. ನಿಮ್ಮ ಹತ್ರ ಬರೀ ಒಂದು 15 ಲಕ್ಷ ಇದೆ ಅಂತ ಅಂದ್ರೆ ಫುಲ್ 15 ಲಕ್ಷ ಫುಲ್ಲು ನೀವು ಗೋಲ್ಡ್ ಅಲ್ಲೇ ಇಡಿ. ಸೊ ಇದು 100% ಇಂದ ಶುರು ಆಗ್ಬೇಕು. ಆಗ ಅದು 15% ವರೆಗೂ ಮುಂದಕ್ಕೆ ಹೋಗುತ್ತೆ. ಅಂದ್ರೆ ಮೊದಲ ದಿನಗಳಲ್ಲಿ ನಿಮ್ದು ಈ 15% ಅನ್ನೋದು ಬರೋದಿಲ್ಲ. ಹೊಸ ಕೆಲಸಗಳನ್ನ ಮಾಡ್ತಾ ಇದ್ರೆ, ನಿಮ್ಮ ಹತ್ರ ಚಿನ್ನ ಇಲ್ಲ ಅಂತಂದ್ರೆ ಮೊದಲ 15 ಲಕ್ಷನ ನೀವು ಚಿನ್ನದಲ್ಲೇ ಇನ್ವೆಸ್ಟ್ ಮಾಡಿ, ಮತ್ತೆ ನೀವು ಏನಾದ್ರೂ ಎಮರ್ಜೆನ್ಸಿ ಬಂದಾಗ ಇವಾಗ ಚಿನ್ನನ ಯೂಸ್ ಮಾಡ್ಕೋಬಹುದು. ಆದ್ರೆ ಆನಂದ್ ಸರ್, ಇನ್ನೊಂದು ಪ್ರಶ್ನೆ ಕೂಡ ಇದೆ. ಮೂರ್ ರೀತಿಯಾಗಿ ಇದು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವಂತದ್ದು. ಒಂದು ಫಿಸಿಕಲ್ ಗೋಲ್ಡ್, ಒಂದು ಡಿಜಿಟಲ್ ಗೋಲ್ಡ್, ಮತ್ತೆ ಇದು ಸಾವರಿನ್ ಬಾಂಡ್. ಈ ಮೂರಲ್ಲೂ ಬೆಸ್ಟ್ ಅಂತಂದ್ರೆ ಯಾವ್ದು? ನೀವ್ ಇದ್ರಲ್ಲಿ ಯಾವ್ದನ್ನ ರೆಕಮೆಂಡ್ ಮಾಡ್ತೀರಾ? ನಾನು ಬರೀ ಫಿಸಿಕಲ್ ಗೋಲ್ಡ್ಗೆ ರೆಕಮೆಂಡ್ ಮಾಡ್ತೀನಿ. ಯಾಕೆಂತಂದ್ರೆ ಈ ಸರ್ಕಾರದಲ್ಲಿ ಯಾವುದೇ ರೀತಿಯಾದ ಟ್ರಸ್ಟ್ ಅನ್ನೋದು ಇಲ್ಲ. 1940s ಅಲ್ಲಿ, ನಾನು ಭಾರತದ ಬಗ್ಗೆ ಅಂದ್ರೆ ಬರೀ ಭಾರತದ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ, 1940s ಅಲ್ಲಿ ಅಮೆರಿಕನ್ ಪ್ರೆಸಿಡೆಂಟ್ ಯಾವ್ಯಾವ ಜನರ ಹತ್ರ ಎಲ್ಲ ಗೋಲ್ಡ್ ಇತ್ತು ಅದನ್ನೆಲ್ಲ ಸೀಸ್ ಮಾಡಿದ್ರು. ಅದೇ ತರ ಈ ಸಲ ಕೂಡ ಈ ಕೋಟಕ್ ಮಹೇಂದ್ರದ ಸಿಇಒ, ಕೋಟಕ್ ANC ದ ಸಿಇಒ, ಪ್ರಧಾನಮಂತ್ರಿ ಅವರ ಎಕನಾಮಿಕ್ ಅಫೇರ್ಸ್ ಕೌನ್ಸಿಲ್ ನಲ್ಲಿ ಇರುವಂತವರು. ಈಗ ಜನರ ಹತ್ರ $5 ಟ್ರಿಲಿಯನ್ ಅಷ್ಟು ಗೋಲ್ಡ್ ಇದೆ. ಅದು ಇವಾಗ ಸರ್ಕಾರದವ್ರಿಗೆ ಕೊಡ್ಬೇಕು. ಅವರು ಆ ರೀತಿಯಾದ ಒಂದು ನ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು, ಈ ಡಿಜಿಟಲ್ ಗೋಲ್ಡ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ, ಸೆಬಿ ಹೇಳ್ತಾ ಇದಾರೆ ನಾವ್ ಇದನ್ನ ಸೂಪರ್ವೈಸ್ ಮಾಡೋದಿಲ್ಲ. ನಿಮ್ಗೇನಾದ್ರೂ ಗೋಲ್ಡ್ ಸಿಗ್ಲಿಲ್ಲ ಅಂದ್ರೆ ನಮ್ಮನ್ನೇನು ಕೇಳ್ಬೇಡಿ. ಹಾಗೇನು ಇವು ಡಿಜಿಟಲ್ ಗೋಲ್ಡ್ ನ ತಗೊಳ್ಳೋದಕ್ಕೆ ಆಗಲ್ಲ. ನೀವು ಅದರ ಬದಲಾಗಿ ಗೋಲ್ಡ್ ETF ನ ತಗೋಬಹುದು. ಅದನ್ನ ನಾವು ಗೋಲ್ಡ್ ಬೀಸ್ ಅಂತ ಹೇಳ್ತೀವಿ. ಆದ್ರೆ ಗೋಲ್ಡ್ ಬೀಸು 2 ಲಕ್ಷ ಆಗೋದ್ರೆ ನೀವು ಅದನ್ನ ಫಿಸಿಕಲ್ ಗೋಲ್ಡ್ ಆಗಿ ಬದಲಾಯಿಸಬೇಕು. ಮತ್ತೆ ಈ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನೋದು ಒಂದು ಲಾಸ್ ಮೇಕಿಂಗ್ ವಿಷಯ ಅಂತಾನೆ ಹೇಳ್ಬೋದು ಗವರ್ಮೆಂಟ್ಗೆ.
ಗೌರ್ಮೆಂಟ್ಗೆ 1,07,000 ನಷ್ಟ ಆಲ್ರೆಡಿ ಆಗೋಗಿದೆ. ಅದರಿಂದನೇ ಮೇಡಮ್ ಈ ಒಂದು ಬಜೆಟ್ ಅಲ್ಲಿ ರೂಲ್ಸ್ ನ ಬದಲಾಯಿಸಿದ್ದಾರೆ. ಮೊದಲನೇದಾಗಿ ಈ ಸ್ಕೀಮ್ ಬಂದಾಗ ಅವ್ರು ಏನ್ ಹೇಳಿದ್ರು, ನಿಮ್ಗೆ ಈ ಕ್ಯಾಪಿಟಲ್ ಗೇನ್ಸ್ ಅನ್ನೋದು ಅವಶ್ಯಕತೆ ಇಲ್ಲ. ಬಟ್ ಇವಾಗ ಹೇಳ್ತಾರೆ ಕ್ಯಾಪಿಟಲ್ ಗೇನ್ಸ್ ಅನ್ನೋದು ಬೇಕು. ಇನ್ನೊಂದು ಮಾತು ಏನ್ ಹೇಳ್ತಾರೆ ಅಂತಂದ್ರೆ, ಇಫ್ ಯು ಸೆಲ್ಲಿಂಗ್ ಇನ್ ಬಿಟ್ವೀನ್ ಯು ಹ್ಯಾವ್ ಟು ಪೇ ಕ್ಯಾಪಿಟಲ್ ಗೇನ್ಸ್. ಯಾರೀಗ ಖರೀದಿ ಮಾಡ್ತಾರೋ ಅವರೇ ಕ್ಯಾಪಿಟಲ್ ಗೇನ್ಸ್ ನ ಕೊಡ್ಬೇಕಾಗುತ್ತೆ. ಸರ್ಕಾರ ಏನ್ ಕೇಳುತ್ತೆ ಅಂತಂದ್ರೆ, ಎಲ್ಲಾ ಈ ಸಾವರಿನ್ ಬಾಂಡ್ಸ್ ಇವತ್ತೇ ಸರೆಂಡರ್ ಮಾಡಿ ಅಂತ. ಆದ್ರೆ ಈಗ ಒಂದು ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಆನಂದ್ ಸರ್, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲಾ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಲ್ಲಿ ಹಾಕ್ಬೇಡಿ. ಆತರ ಯಾಕೆ ಅವರು ಹೇಳ್ತಾರೆ? ಚಿನ್ನ ಅಷ್ಟೊಂದು ಸೇಫ್ ಇನ್ವೆಸ್ಟ್ಮೆಂಟ್ ಅನ್ನೋದಾದ್ರೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಈ ರೀತಿ ಯಾಕೆ ಹೇಳ್ತಾರೆ ಚಿನ್ನದಲ್ಲೇ ಇನ್ವೆಸ್ಟ್ ಮಾಡಬೇಡಿ ಅಂತ? ಅಂದ್ರೆ ಅವ್ರ ಜೀವನ ಹೇಗೆ ನಡಿಬೇಕು ಮೇಡಮ್. ನಾನು ಹೇಳ್ತಾ ಇರುವಂತದ್ದು, ನಿಮ್ಮ ಎಲ್ಲಾ ದುಡ್ಡನ್ನು ಅಂದ್ರೆ ಮೊದಲ 15 ಲಕ್ಷ ನೀವು ಗೋಲ್ಡ್ ಅಲ್ಲಿ ಹಾಕಿ, ಆ ಒಂದು ಶೋಸ್ನ ಯಾರು ಸ್ಪಾನ್ಸರ್ ಮಾಡ್ತಾರೆ? ನನ್ನ ಶೋಗೆ ಯಾವುದೇ ರೀತಿಯ ಸ್ಪಾನ್ಸರ್ ಅವಶ್ಯಕತೆ ಇಲ್ಲ. ನನ್ನ ಯಾವ ಶೋನಲ್ಲಿ ಯಾವ ಸ್ಪಾನ್ಸರ್ ಇರೋದಿಲ್ಲ. ಆದ್ರೆ ಈಗ ಅವ್ರು ಬರ್ತಾರಲ್ಲ, ಈ ಮ್ಯೂಚುವಲ್ ಫಂಡ್ ಕಳಿಸುವಂಥದ್ದು ಎಲ್ಲಾ ಪ್ರಾಡಕ್ಟ್ಸ್ ಅವರು ಇದು ಮಾಡ್ಬೇಕಾಗುತ್ತೆ. ಅದರಿಂದನೇ ಅವ್ರು ಹೇಳ್ತಾರೆ. ನಾನು ಹೇಳೋದೇನು, ನಿಮ್ಮ ಸೆಕ್ಯೂರಿಟಿಗೆ ಏನ್ ಬೇಕು, ನಿಮ್ಮ ಒಂದು ಎಮರ್ಜೆನ್ಸಿಗೆ ನಿಮ್ ದುಡ್ಡು ಬೇಕು ಅಂತಂದಾಗ ನೀವು ಅದನ್ನ ಕ್ವಿಕ್ ಆಗಿ ತಗೋಬಹುದು. ಅದೇ ನೀವೇನಾದ್ರೂ ಈಗ ಇನ್ಶೂರೆನ್ಸ್ ಪ್ರಾಡಕ್ಟ್ ಮೇಲೆ ಹಾಕಿದ್ರೆ ಅದರಿಂದ ಲೋನ್ ನಿಮ್ಗೆ ಇಮಿಡಿಯೇಟ್ ಆಗಿ ಏನು ಸಿಗೋದಿಲ್ಲ. ಬ್ಯಾಂಕಿಗೆ 3-4 ಸಲ ನೀವು ತಿರುಗಾಡ್ಬೇಕಾಗತ್ತೆ. ನಿಮ್ಮ ಹತ್ರ ಮ್ಯೂಚುವಲ್ ಫಂಡ್ ಇದ್ರೂ ಕೂಡ ಅದನ್ನ ಕಳಿಸಿ ನೀವು ದುಡ್ಡು ತಗೊಳ್ಳೋದಕ್ಕೆ ನಿಮಗೆ 3-4 ದಿನ ಆಗುತ್ತೆ. ಅದೇ ನಿಮ್ಮ ಹತ್ರ ಸ್ಟಾಕ್ ಇದ್ರೆ ನೀವು ಇವತ್ತು ಅದನ್ನ ಕಳಿಸಿದ್ರೆ ನಿಮಗೆ ನಾಳೆ ಬ್ಯಾಂಕ್ ಅಲ್ಲಿ ದುಡ್ಡು ಕ್ರೆಡಿಟ್ ಆಗುತ್ತೆ. ಅದೇ ನಿಮ್ಮ ಹತ್ರ ಚಿನ್ನ ಇದ್ರೆ ಇವತ್ತೇ ಹೋಗಿ ಈ ಒಡವೆ ಅಂಗಡಿನಲ್ಲಿ ಅಡ ಇಡು ಅಥವಾ ಈ ಗೋಲ್ಡ್ ಲೋನ್ ಕಂಪನಿಗಳಲ್ಲಿ ಅಡ ಇಡು, ಇಮಿಡಿಯೇಟ್ ಆಗಿ ನಿಮ್ಗೆ ಅರ್ಧ ಗಂಟೆಯಲ್ಲೇ ದುಡ್ಡು ಸಿಕ್ಬಿಡಕ್ಕೆ. ಅಂದ್ರೆ ಗೋಲ್ಡ್ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಈ ಮಿಡಲ್ ಕ್ಲಾಸ್ ಜನರಿಗೆ ಅಡ್ವೈಸ್ ನ ಕೊಡ್ತಾ ಇರುವಂತದ್ದು. ಫೈನಾನ್ಷಿಯಲ್ ಅಡ್ವೈಸರ್ಸ್ ಈ ಒಂದು ಅಡ್ವೈಸ್ ನ ಅವ್ರು ಕೊಡುವಂತದ್ದು. ನಾನು ಶ್ರೀಮಂತರ ಬಗ್ಗೆ ಮಾತಾಡ್ತಾ ಇಲ್ಲ. ಆದ್ರೆ ಸರ್, ನಾನೀಗ ಒಂದು ಮಿಡಲ್ ಕ್ಲಾಸ್ ಕನ್ನಡ ಫ್ಯಾಮಿಲಿ ಅವ್ರ ಬಗ್ಗೆ ಮಾತಾಡ್ತೀನಿ. ಕೊನೆಯದಾಗಿ ಈ ಒಂದು ಪ್ರಶ್ನೆನ ಕೇಳ್ತಾ ಕಾರ್ಯಕ್ರಮನ ಮುಗಿಸೋಣ. ಈಗ ಗೋಲ್ಡ್ ಅಥವಾ ರಿಯಲ್ ಎಸ್ಟೇಟ್ ಅಂತ ಒಂದು 2 ಚಾಯ್ಸಸ್ ಇದ್ದಾಗ ಮಿಡಲ್ ಕ್ಲಾಸ್ ಕನ್ನಡ ಫ್ಯಾಮಿಲಿ ಅವರಿಗೆ ಒಳ್ಳೆಯ ಚಾಯ್ಸ್ ಅಂತಂದ್ರೆ ಯಾವುದು? ಕನ್ನಡ ಫ್ಯಾಮಿಲಿ ಅಂತಲ್ಲ, ಭಾರತದ ಯಾವುದೇ ಮೂಲೆನಲ್ಲಿದ್ರು ಕೂಡ ಆದಷ್ಟು ರಿಯಲ್ ಎಸ್ಟೇಟ್ ನ ಅವಾಯ್ಡ್ ಮಾಡಿ. ನೀವೀಗ ಒಂದು ಉದಾಹರಣೆಗೆ ಡೆಲ್ಲಿಯಿಂದ ತಗೋಬಹುದು ಅಥವಾ ಬ್ಯಾಂಗ್ಳೂರಿಂದ ತಗೋಬಹುದು. ಯಾವುದೇ ಒಂದು ಟೈರ್ 1 ಟೈರ್ 2 ಸಿಟಿಯಿಂದ ನೋಡಿದ್ರು ಕಳೆದ 10 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ದೊಡ್ಡ ಪ್ರಾಫಿಟ್ ಅನ್ನೋದು ಇಲ್ಲ ಈ ಫ್ಲಾಟ್ ನ ಖರೀದಿ ಮಾಡೋದಕ್ಕೆ. ಎರಡನೇ ವಿಷಯ ಏನಂತಂದ್ರೆ, ರಿಯಲ್ ಎಸ್ಟೇಟ್ ಅನ್ನೋದು ಈ ಲಿಕ್ವಿಡ್ ಅಲ್ಲ. ನನಗೆ ಇವತ್ತು ದುಡ್ಡು ಬೇಕು ಅಂತಂದ್ರೆ ನಾನು ಇಮಿಡಿಯೇಟ್ ಆಗಿ ಲ್ಯಾಂಡ್ ನ ಮಾರೋದಕ್ಕೆ ಆಗಲ್ಲ. ಅದಕ್ಕೆ ಡಾಕ್ಯುಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ ನ ನೋಡ್ತಾರೆ. ಒಂದು ಲ್ಯಾಂಡ್ ನ ಮಾರೋದು ಅಂತ ಅನ್ನೋದು ತುಂಬಾ ಲಾಂಗ್ ಒಂದು ಕಷ್ಟದ ಪ್ರಾಸೆಸ್. ಅದು ಲ್ಯಾಂಡ್ ಗೆ ಅಗೇನ್ಸ್ಟ್ ಆಗಿ ನೀವು ಲೋನ್ ತಗೋಬೇಕು ಅಂತಂದ್ರು ಲಾಂಗ್ ಪ್ರಾಸೆಸ್ ಅಂತಾನೆ ಹೇಳ್ಬೋದು. ಗೋಲ್ಡ್ ಒಂದು ಲಿಕ್ವಿಡ್ ಕೊಮಾಡಿಟಿ. ಸೊ ಇವತ್ತಿಗೆ ನೋಡಿದ್ರು ಅಂತಂದ್ರೆ ಈ ಹಾಲ್ಮಾರ್ಕ್ ಸ್ಟ್ಯಾಂಪ್ ಇದ್ರೆ ಯಾವುದೇ ಬ್ಯಾಂಕ್ ಅಲ್ಲಿ ಹೋಗ್ಬೋದು ಅಥವಾ ಯಾವುದೇ ರೀತಿಯಾದಂತಹ NBFC ನಲ್ಲಿ ಹೋಗ್ಬೋದು. ಸೊ ಅದನ್ನ ಅಡ ಇಡ್ಬೋದು ನಿಮ್ಮ ದುಡ್ಡಿನ ಅವಶ್ಯಕತೆಗಾಗಿ. ನಾನು ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದ್ರೆ, ರಿಟರ್ನ್ಸ್ ಅನ್ನೋದನ್ನ ಬಿಡಿ, ಮೊದಲು ನೀವು ನಿಮ್ಮ ಸೇಫ್ಟಿಯ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಎಮರ್ಜೆನ್ಸಿನಲ್ಲಿ ದುಡ್ಡು ಸಿಗತ್ತೆ. ಇನ್ನೊಂದು ಮಾತಂತ ಏನಂದ್ರೆ, ಕಳೆದ 3 ವರ್ಷದಲ್ಲಿ ಗೋಲ್ಡ್ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ನಡೆದಿದೆ. ಈಗ ನಿಮ್ಮ ಐಡಿಯಲ್ ಪೋರ್ಟ್ಫೋಲಿಯೋ 1 ಕೋಟಿ ಇದೆ ಅಂತ ಅಂದ್ರೆ ಅದರಲ್ಲಿ 15-20% ಗೋಲ್ಡ್ ಅಲ್ಲಿ ಇರಬೇಕಾಗತ್ತೆ. ನಾನು ಇದನ್ನ ಹೇಳ್ತಾ ಇದ್ದೀನಿ, ಮೊದಲನೇ 15% ನೀವು ಗೋಲ್ಡ್ ಅಲ್ಲಿ ಇಡಿ. ಅದಾದ್ಮೇಲೆ ಬೇರೆ ಅಸೆಟ್ಸ್ ಲಾಸಸ್ ನ ಆಡ್ ಮಾಡ್ಕೊಳ್ಳಿ. ತುಂಬಾ ಧನ್ಯವಾದಗಳು ಆನಂದ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.